ಇನ್ನು ಪತ್ನಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಚಿವ ಮಲ್ಲಿಕಾರ್ಜುನ್ ಅವರು ನಾನಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈವರೆಗೂ ಕೂಡ ಫೀಲ್ಡ್ಗೆ ಇಳಿಯದೇ ಇದ್ರು ಸೈಲೆಂಟ್ ಆಗಿ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ತೆರೆಮರೆಯಲ್ಲೇ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗೆ ರಣತಂತ್ರವನ್ನ ರೂಪಿಸಿದ್ದಾರೆ. ಸೈಲೆಂಟ್ ಆಗಿಯೇ ಆಪರೇಷನ್ ಆರಂಭಿಸಿದ್ದಾರೆ ಮಲ್ಲಿಕಾರ್ಜುನ್. ಯಾರ್ಯಾರಿಗೆ ಗಾಳ ಹಾಕಿದ್ದಾರೆ ಹಾಗಾದ್ರೆ ಎಸ್ ಮಲ್ಲಿಕಾರ್ಜುನ್ ಅನ್ನೋದು ಕೂಡ ತುಂಬಾನೇ ಕುತೂಹಲ ಕೆರಳಿಸಿದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಪ್ರಚಾರದಲ್ಲೇ ಬ್ಯುಸಿ ಆಗಿದ್ದಾರೆ. ಆದರೆ ಅವರ ಪರವಾಗಿ ಯಾವುದೇ ಒಂದು ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಾಗಿರಬಹುದು, ರೋಡ್ ಶೋನಲ್ಲಾಗಿರಬಹುದು, ರ್ಯಾಲಿಗಳಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ಹಳ್ಳಿಗಳಿಗಾಗಿರಬಹುದು ಎಸ್ ಮಲ್ಲಿಕಾರ್ಜುನ್ ಅವರು ಓಡಾಡ್ತಾ ಇಲ್ಲ. ಅವರ ಪತಿ, ಅವರ ಮಾವನವರು ಕೂಡ ವಯಸ್ಸಾಗಿದೆ ಸಹಜ, ಅವರು ಕೂಡ ಹೊರಗಡೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆದರೆ ತೆರೆಮರೆಯಲ್ಲೇ ಸಾಕಷ್ಟು ರಣತಂತ್ರಗಳನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಹೂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ನೀಡ್ತಾರೆ. ಮಹದೇವ್, ನೀವು ಪ್ರತಿನಿತ್ಯ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀರಾ. ಪ್ರಭಾ ಅವರೇ ಕಣ್ಣಿಗೆ ಕಾಣಿಸ್ತಿದ್ದಾರೆ, ಆದರೆ ಮಲ್ಲಿಕಾರ್ಜುನ್ ಸಾಹೇಬ್ರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದರೆ ತೆರೆಮರೆಯಲ್ಲಿ ಅವರ ಕಸರತ್ತು ಜೋರಾಗಿದೆ, ಸೈಲೆಂಟ್ ಆಪರೇಷನ್ಗೆ ಒಳಗಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ. ಹಾಗಾದ್ರೆ ಯಾರನ್ನೆಲ್ಲ ಸೆಳೆಯೋದಕ್ಕೆ ಇವರು ರಣತಂತ್ರ ರೂಪಿಸಿದ್ದಾರೆ ಅಂತ? ಏನು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಅನೌನ್ಸ್ ಆಯ್ತು. ಅಲ್ಲಿಂದ ಕೂಡ ಇದುವರೆಗೂ ಅವರ ಮಾವನಾಗಿರುವಂತ ಶಾಮನೂರು ಶಿವಶಂಕರಪ್ಪ ಆಗಿರಲಿ ಮತ್ತು ಪತಿ ಎಸ್ ಮಲ್ಲಿಕಾರ್ಜುನ್ ಅವರು ಸಾರ್ವಜನಿಕವಾಗಿ ಇದುವರೆಗೂ ಕಾಣಿಸ್ಕೊಂಡಿಲ್ಲ, ಯಾವುದೇ ರೋಡ್ ಶೋ ಕೂಡ ಮಾಡಿಲ್ಲ. ಕಾರಣ ಏನಂತಂದ್ರೆ ಹೇಗಾದ್ರೂ ಮಾಡಿ ಈ ಸಾರಿ ಸಿದ್ದೇಶ್ವರ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಪಣವನ್ನ ಶಾಮನೂರ್ ಫ್ಯಾಮಿಲಿ ತೊಟ್ಟಿದೆ. ಯಾಕಂದ್ರೆ ಸತತವಾಗಿ 25 ವರ್ಷದಿಂದ ಅವರು ಸೋಲನ್ನ ಅನುಭವಿಸ್ತಾ ಬಂದಿದ್ದಾರೆ. ಹೀಗಾಗಿ ಈ ಸಾರಿ ಅವರಿಗೆ ಆ ಸೋಲಿನ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ ಸೈಲೆಂಟ್ ಆಗಿ ಆಪರೇಷನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಪ್ರಮುಖ ಬಿಜೆಪಿ ನಾಯಕರನ್ನ ಪಕ್ಷಕ್ಕೆ ಸೆಳೆದುಕೊಂಡು ಈ ಸಾರಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು, ತಮ್ಮ ಸೋಲಿನ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಪ್ಲಾನ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೆ ಸೈಲೆಂಟ್ ಆಗಿ ಆಪರೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಜೆಪಿ ಪ್ರಮುಖ ನಾಯಕರಾದಂತ ವಾಗೀಸ್ವಾಮಿ, ಅಂದ್ರೆ ಈ ಹಿಂದೆ ಕೂಡ ಮಾಜಿ ಬಿಜೆಪಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು. ಅವರು ಮಾಯಕೊಂಡದಿಂದ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಸುಮಾರು 40,000ಕ್ಕೂ ಅಧಿಕ ಮತಗಳನ್ನ ತೆಗೆದುಕೊಂಡಿದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ. ಹೀಗಾಗಿ ಅವರು ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರನ್ನ ಕೂಡ ಪಕ್ಷಕ್ಕೆ ಸೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇನ್ನು ದಕ್ಷಿಣ ಕ್ಷೇತ್ರದಲ್ಲಿ ಪಂಚಮಸಾಲಿ ಮುಖಂಡರಾದಂತ ಪ್ರಭಾವಿ ನಾಯಕರಾದಂತ ಎಸ್ ನಾಗರಾಜ್ ಅವರನ್ನ ಕೂಡ ಪಕ್ಷಕ್ಕೆ ಸೆಳೆಯುವಂತ ಕೆಲಸವನ್ನ ಮಾಡಿದರೆ. ಮತ್ತು ಜೊತೆಗೆ ಏನು ಮಾಜಿ ಸಿಎಂ ಆದಂತ JH ಪಟೇಲ್ ಅವರ ಕುಟುಂಬದ ಕುಡಿಯಾದಂತ ತೇಜಸ್ವಿ ಪಟೇಲ್ ಅವರನ್ನ ಕೂಡ ಅವರು ಪಂಚಮಸಾಲಿ ಮುಖಂಡರು ಕೂಡ ಅವರನ್ನ ಕೂಡ ಪಕ್ಷಕ್ಕೆ ಸೆಳೆಯುವಂತ ಕೆಲಸವನ್ನು ಮಾಡಿದರೆ. ಒಂದು ಕಡೆ ಪಂಚಮಸಾಲಿ ಸಮುದಾಯದ ಮುಖಂಡರನ್ನ ಸೆಳೆದು ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡಿ ಗೆಲ್ಲೋಕೆ ಎಲ್ಲ ರೀತಿಯಂತ ಸ್ಟ್ರಾಟಜಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಬಿಜೆಪಿಗೆ ಒಂದು ಟಾಂಗನ್ನ ಕೊಡುವಂತ ಕೆಲಸವನ್ನ ಸೈಲೆಂಟ್ ಆಗಿ ಇದ್ಕೊಂಡು ಆಪರೇಷನ್ ಮಾಡ್ತಾರೆ. ಇವರೆಲ್ಲರ ಜೊತೆ ಈಗ ಮೊದಲ ಸುತ್ತಿನ ಮಾತುಕತೆ ಆಗಿದೆ. ಹೀಗಾಗಿ ಕೆಲವೇ ದಿನಗಳಲ್ಲಿ ಇವರು ಪಕ್ಷವನ್ನ ಅಂದ್ರೆ ಕಾಂಗ್ರೆಸ್ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಈಗಾಗಲೇ ನ್ಯೂಸ್ ಫಸ್ಟ್ಗೆ ಕೆಲವು ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು. ಸಭಾ, ಥ್ಯಾಂಕ್ ಯು ಮಹದೇವ್. ಪ್ರಭಾ ಮಲ್ಲಿಕಾರ್ಜುನ್ ಅವರು ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಅವರ ಗೆಲುವಿಗೆ ಯಾವುದೇ ವಿಷಯ ಅಡ್ಡಿ ಬರಬಾರ್ದು ಅಂತ ಹೇಳಿ ಪತಿ ಸಚಿವ ಮಲ್ಲಿಕಾರ್ಜುನ್ ಅವರು ಕೂಡ ನಾನಾ ರಣತಂತ್ರಗಳನ್ನ ಹೂಡಿದ್ದಾರೆ. ಸೊ ಹಾಗಾಗಿ ದಾವಣಗೆರೆಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸಿಕೊಳ್ಳುವತ್ತ ಇವರು ಸೈಲೆಂಟ್ ಆಪರೇಷನ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಮೈತ್ರಿ ಪಕ್ಷಗಳ ಪ್ರಬಲ ಲಿಂಗಾಯತ ನಾಯಕರಿಗೆ ಗಾಳ ಹಾಕ್ತಾ ಇದ್ದಾರೆ. ಮಾಜಿ ಸಿಎಂ JH ಪಟೇಲ್ ಕುಟುಂಬದ ಕುಡಿ ತೇಜಸ್ವಿ ಪಟೇಲ್ ಅವರನ್ನ ಗಾಳ ಹಾಕ್ತಿದ್ದಾರೆ. ಬಿಜೆಪಿಯ ಪಂಚಮಸಾಲಿ ಸಮಾಜದ ನಾಯಕ HS ನಾಗರಾಜ್ ಅವರಿಗೂ ಕೂಡ ಗಾಳ ಹಾಕಿದ್ದಾರೆ. ಇನ್ನು ಬೇರೆ ಬೇರೆ ಕಾಂಗ್ರೆಸ್ ನಾಯಕರಿಗೆ, ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಸೇರ್ಪಡೆಯಾಗುವಂತೆ ಆಹ್ವಾನಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.